ಉತ್ತರ ಪ್ರದೇಶದಲ್ಲಿ ಇದೇನಿದು ಸನ್ಯಾಸಿಗಳ ಸಂಘರ್ಷ ಮತ್ತು ಬುಲ್ಡೋಜರ್ ರಾಜಕೀಯ? ಒಬ್ಬರು ಹಿಂದುತ್ವ ಐಕಾನ್ ಆದಿತ್ಯನಾಥ್, ಇನ್ನೊಬ್ಬರು ಹಿಂದೂ ಧರ್ಮದ ಅತ್ಯುನ್ನತ ಧರ್ಮಗುರು ಶಂಕರಾಚಾರ್ಯ. ಈ ಇಬ್ಬರ ನಡುವಿನ ಜಟಾಪಟಿ ಈಗ ತೀವ್ರ ಸ್ವರೂಪ ಪಡ್ಕೊಂಡಿದೆ. ಶಂಕರಾಚಾರ್ಯ ಶಿಬಿರದ ಮೇಲಿನ ಶನಿವಾರದ ದಾಳಿ ಧರ್ಮ ರಕ್ಷಣೆನ ಅಥವಾ ಅಧಿಕಾರದ ದರ್ಪನ? ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದಿರುವ ಮಾಘಮೇಳ ಎಂಬ ಧಾರ್ಮಿಕ ಸಮಾವೇಶ ಈಗ ರಾಜಕೀಯ ದ್ವೇಷ ತೀರಿಸಿಕೊಳ್ಳುವ ಅಖಾಡವಾಗಿ ಬದಲಾಗಿದೆಯಾ? ಸನಾತನ ಧರ್ಮದ ಅತ್ಯುನ್ನತ ಪೀಠದ ಶಂಕರಾಚಾರ್ಯ ಒಬ್ಬರ ಶಿಬಿರಕ್ಕೆ ನುಗ್ಗಿ ಬುಲ್ಡೋಜರ್ ಬಾಬಾ ಪರ ಘೋಷಣೆ ಕೂಗೋದು ಹಿಂದೂ ಧರ್ಮಕ್ಕೆ ಮಾಡುವ ಅಪಮಾನ ಅಲ್ವಾ? ಕೇಸರಿ ವಸ್ತ್ರಧಾರಿಗಳ ನಡುವಿನ ಈ ಅಹಂ ಸಂಘರ್ಷದಲ್ಲಿ ನಿಜವಾದ ಸೋಲಾಗ್ತಿರೋದು ಯಾರಿಗೆ? ಇಬ್ಬರು ಸನ್ಯಾಸಿಗಳ ನಡುವಿನ ಈ ಕಿತ್ತಾಟದಲ್ಲಿ ಪ್ರಜಾಪ್ರಭುತ್ವ ಮೌಲ್ಯಗಳು ಮತ್ತು ಧಾರ್ಮಿಕ ಗೌರವಗಳು ಬುಲ್ಡೋಜರ್ ಅಡಿಯಲ್ಲಿ ನಜ್ಜುಗುಜ್ಜಾಗ್ತಿವೆಯಾ? ಈ ಪ್ರಶ್ನೆಗಳು ಇವತ್ತು ಇಡೀ ದೇಶವನ್ನ ಕಾಡ್ತಿವೆ. ಜ್ಯೋತಿರ್ಮಠದ ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಅವರು ಕಳೆದ ಜನವರಿ 18ರಂದು ಮಾಘಮೇಳದ ತಮ್ಮ ಶಿಬಿರದ ಹೊರಗೆ ಧರಣಿ ಕುಳಿತಿದ್ದಾರೆ. ಮೌನಿ ಅಮಾವಾಸ್ಯೆಯ ಸ್ನಾನದ ವೇಳೆ ಅವರನ್ನ ಮತ್ತು ಅವರ ಶಿಷ್ಯರನ್ನ ಪೊಲೀಸರು ತಡೆದು ನಡೆಸಿಕೊಂಡ ರೀತಿ ಅವರ ಆಕ್ರೋಶಕ್ಕೆ ಕಾರಣವಾಗಿದೆ. ಘಟನೆಯ ತೀವ್ರತೆ ಹೆಚ್ಚಾಗಿದ್ದು ಶನಿವಾರ ಸಂಜೆ ಸುಮಾರು 6:30 ಸುಮಾರಿಗೆ ಕೈಯಲ್ಲಿ ಕೇಸರಿ ಧ್ವಜ ಹಿಡಿದ ಕೆಲವು ಕಿಡಿಗೇಡಿಗಳು ಐ ಲವ್ ಬುಲ್ಡೋಜರ್ ಬಾಬಾ ಮತ್ತು ಬುಲ್ಡೋಜರ್ ಬಾಬಾ ಕಿ ಜೈ ಅಂತ ಘೋಷಣೆ ಕೂಗ್ತಾ ಶಂಕರಾಚಾರ್ಯರ ಶಿಬಿರದ ಒಳಗೆ ನುಗ್ಗೋಕೆ ಯತ್ನಿಸಿದ್ರು. ಈ ವೇಳೆ ಶಂಕರಾಚಾರ್ಯರ ಶಿಷ್ಯರು ಮತ್ತು ಆ ಗುಂಪಿನ ನಡುವೆ ದೊಡ್ಡ ಸಂಘರ್ಷವೇ ನಡೆಯುವ ಸಾಧ್ಯತೆ ಇತ್ತು. ಶಂಕರಾಚಾರ್ಯರ ಪದವಿಯ ಕುರಿತು ಆದಿತ್ಯನಾಥ್ ಸರ್ಕಾರ ಪ್ರಶ್ನೆ ಎತ್ತಿದೆ. ಶಂಕರಾಚಾರ್ಯ ಎಂಬ ಹೆಸರನ್ನ ಬಳಸದಂತೆ ಅವರಿಗೆ ನೋಟಿಸ್ ನೀಡಲಾಗಿದೆ. ಇದಕ್ಕೆ ಪ್ರತಿಯಾಗಿ ನಮಗೆ ರಾಷ್ಟ್ರಪತಿಗಳಿಗೂ ಬದಲಿಸಲು ಅಧಿಕಾರವಿಲ್ಲದ ಸ್ಥಾನವಿದೆ. ಸುಪ್ರೀಂ ಕೋರ್ಟ್ ಕೂಡ ನಮ್ಮನ್ನ ಶಂಕರಾಚಾರ್ಯ ಅಂತಾನೆ ಕರೆದಿದೆ ಅಂತ ಅವಿಮುಕ್ತೇಶ್ವರಾನಂದರು ತಿರುಗೇಟನ್ನ ನೀಡಿದ್ದಾರೆ. उत्तर प्रदेश का मुख्यमंत्री तय करेगा कि भारत का राष्ट्रपति तय करेगा? भारत के राष्ट्रपति को भी अधिकार नहीं है कि वो तय करे कि कौन शंकराचार्य है. शंकराचार्य का निर्णय शंकराचार्य करते हैं. ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಕಾಲನೇಮಿ ಅಂದ್ರೆ ವೇಷ ಬದಲಿಸಿ ಬರುವ ರಾಕ್ಷಸ ಎಂಬ ಪದ ಬಳಸಿ ಪರೋಕ್ಷವಾಗಿ ಶಂಕರಾಚಾರ್ಯ ಅವರನ್ನ ಟೀಕಿಸಿದ್ರೆ, ಶಂಕರಾಚಾರ್ಯರು ಗೋಹತ್ಯೆ ತಡೆಯದವರೇ ನಿಜವಾದ ಕಾಲನೇಮಿಗಳು ಅಂತ ನೇರವಾಗಿಯೇ ಪ್ರಹಾರ ನಡೆಸಿದ್ದಾರೆ. ಇದು ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ಹೋರಾಟವಲ್ಲ, ಬದಲಾಗಿ ಇದು ಹಿಂದುತ್ವದ ಎರಡು ವಿಭಿನ್ನ ಆಯಾಮಗಳ ನಡುವಿನ ಸಂಘರ್ಷವಾಗಿದೆ. ಆದಿತ್ಯನಾಥ್ ಅವರದ್ದು ರಾಜಕೀಯ ಮತ್ತು ಆಕ್ರಮಣಕಾರಿ ಹಿಂದುತ್ವ ಆದರೆ ಶಂಕರಾಚಾರ್ಯ ಅವರದ್ದು ಶಾಸ್ತ್ರೋಕ್ತ ಮತ್ತು ಪಾರಂಪರಿಕ ಹಿಂದುತ್ವ. ಈ ಹಿಂದೆ ಅಲ್ಪಸಂಖ್ಯಾತರನ್ನ ದಲಿತರನ್ನ ಹತ್ತಿಕ್ಕಲು ಬಳಸ್ತಾ ಇದ್ದ ಬುಲ್ಡೋಜರ್ ಎಂಬ ಸಂಕೇತವನ್ನ ಇವತ್ತು ಒಬ್ಬ ಉನ್ನತ ಹಿಂದೂ ಧರ್ಮಗುರುವಿನ ವಿರುದ್ಧ ಘೋಷಣೆಯಾಗಿ ಬಳಸಿರೋದು ಕಂಡುಬಂದಿದೆ. ಇನ್ನು ಪೊಲೀಸ್ ಇಲಾಖೆಯ ನಡೆ ಕೂಡ ಅನುಮಾನಾಸ್ಪದವಾಗಿದೆ. ಇಷ್ಟು ದೊಡ್ಡ ವಿವಾದ ನಡೀತಿದ್ರೂ ಶಂಕರಾಚಾರ್ಯರ ಶಿಬಿರಕ್ಕೆ ಸೂಕ್ತ ಭದ್ರತೆ ನೀಡದೇ ಇರೋದು ಮತ್ತು ಕಿಡಿಗೇಡಿಗಳು ಸುಲಭವಾಗಿ ಒಳಗೆ ನುಗ್ಗೋಕೆ ಅವಕಾಶ ಮಾಡಿಕೊಟ್ಟಿರೋದು ವ್ಯವಸ್ಥಿತ ಸಂಚಿನಂತೆ ಭಾಸವಾಗ್ತಿದೆ. ಬಿಜೆಪಿಯ ಒಳಗೂ ಇದರ ಪರ ವಿರೋಧದ ಅಲೆ ಎದ್ದಿದೆ. ಉಪಮುಖ್ಯಮಂತ್ರಿ ಕೇಶವ ಪ್ರಸಾದ್ ಮೌರ್ಯ ಅವರು ಸಂತರ ಅಪಮಾನ ಸಲ್ಲದು ಅಂತ ಮೃದು ಧೋರಣೆ ತಳೆದ್ರೆ, ಆದಿತ್ಯನಾಥ್ ಬಣ ತನ್ನ ಆಕ್ರಮಣಕಾರಿ ನಿಲುವನ್ನು ಮುಂದುವರೆಸಿದೆ. ಇದು ಭವಿಷ್ಯದಲ್ಲಿ ಉತ್ತರ ಪ್ರದೇಶದ ಹಿಂದೂ ಮತದಾರರ ವಿಭಜನೆಗೂ ಕಾರಣವಾಗಬಹುದು. ಧರ್ಮದ ರಕ್ಷಣೆ ಮಾಡಬೇಕಾದವರು ಮತ್ತು ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದವರು ರಸ್ತೆಯಲ್ಲಿ ಕಿತ್ತಾಡೋದು ಅವರ ಹುದ್ದೆಯ ಘನತೆಗೆ ತಕ್ಕದಲ್ಲ. ಅಧಿಕಾರ ಶಾಶ್ವತ ಅಲ್ಲ, ಆದರೆ ಧಾರ್ಮಿಕ ಪೀಠಗಳ ಮತ್ತು ಸಾಂವಿಧಾನಿಕ ಹಕ್ಕುಗಳ ಗೌರವ ಶಾಶ್ವತವಾಗಿರಬೇಕು. ಸರ್ಕಾರ ಟೀಕೆಗಳನ್ನ ಬುಲ್ಡೋಸರ್ ಮೂಲಕ ಹತ್ತಿಕ್ಕುವ ಪ್ರವೃತ್ತಿಯನ್ನ ಬಿಟ್ಟು ಸಂತರೊಂದಿಗೆ ಮಾತುಕತೆಯ ಮೂಲಕ ವಿವಾದ ಬಗೆಹರಿಸಿಕೊಳ್ಳಬೇಕು. ಒಂದು ವೇಳೆ ಈ ಸಂಘರ್ಷ ಹಿಂಸೆಗೆ ತಿರುಗಿದ್ರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನ ಆಡಳಿತ ವ್ಯವಸ್ಥೆನೇ ಹೊರಬೇಕಾಗುತ್ತೆ. ಸಮಾಜದಲ್ಲಿ ಶಾಂತಿ ಕಾಪಾಡಲು ಮತ್ತು ಧರ್ಮದ ಪಾವಿತ್ರತೆಯನ್ನ ಉಳಿಸಲು ಅಹಂಕಾರವನ್ನ ಬದಿಗಿಟ್ಟು ಸಂಯಮವನ್ನ ಪಾಲಿಸುವುದು ಇಂದಿನ ತುರ್ತು ಅಗತ್ಯವಾಗಿದೆ.